ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಸ್ಯಾಟರ್ಡೇ ಇವತ್ತು ಕಟಿಂಗ್ ಮಾಡ್ಸೋಣ ಅಂತ ಬಂದಿದ್ದೆ. ಇಲ್ಲಿ ಯಾರೋ ನಮಗೆ ಗೊತ್ತಿರೋರಿದ್ರು, ಅದಕ್ಕೆ ಬಂದಿದ್ರೆ. ಇಲ್ಲಿ ನೋಡಿ ನನ್ನ ಫೇವ್ರೇಟ್ ಬೈಕ್ ಇದು ಹಂಟರ್ 350 ಅಂತ. ಎಷ್ಟು ರಿವ್ಯೂಸ್ ನೋಡ್ಬಿಟ್ಟಿದ್ದೀನೋ. ಇಲ್ಲೇ ದೇವನಹಳ್ಳಿಯಲ್ಲಿ ಬಂದಿದ್ವಿ. ಹಾಗೆ ಕಟಿಂಗ್ ಮಾಡಿಸ್ಕೊಂಡಿರೋ ಬಂದೆ, ಯಾಕಂದರೆ ಅಲ್ಲಿ ಪೇಂಟ್ ಖಾಲಿ ಹೋಗಿತ್ತು. ಮನೆ ಹತ್ರ ಪೇಂಟ್ ಹೊಡಿತಾ ಇದ್ರಲ್ಲ, ಸೊ ಪೇಂಟ್ ತಗೊಂಬಂದು ಕೊಡೋಣ ಅಂದ್ಬಿಟ್ಟು ಬೇಗ ಬಂದ್ಬಿಟ್ರಿ. ಕಟಿಂಗ್ ಏನೂ ಮಾಡಿಸಿಲ್ಲ, ಟ್ರಿಮ್ಮಿಂಗ್ ಮಾಡಿಸ್ಬೇಕಾಗಿತ್ತು. ಹಂಗೆ ಬಂದ್ಬಿಟ್ರಿ. 2 ಗಂಟೆ ಆಗಿದೆ ಇವಾಗ. ಹೊಟ್ಟೆ ಬೆರಿಸಿತೈತೆ. ಮನೆಗೆ ಬಂದೆ, ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ತಿರ್ಗಾ ದಿನ ತೊಗೊಂಬರಕ್ಕೆ ಹೋಗ್ಬೇಕು. ತಿರ್ಗಾ ಹೋಗ್ಬೇಕು, ದೇವನಹಳ್ಳಿ ಹೋಗ್ಬೇಕು. ದೇವನಹಳ್ಳಿಯಿಂದ ಬಂದು ಮಲ್ಕೊಂಬಿಟ್ಟಿದ್ದೆ ನಾನು. ಎದ್ದಿದ್ದೆ ಇವಾಗ. ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಎದ್ದೆ. 3:30ಕ್ಕೆ ಮಲ್ಕೊಂಡವನು. 4 ಗಂಟೆಗೆ ಎದ್ದಿದ್ದೀನಿ ಕರೆಕ್ಟಾಗಿ, ಪರವಾಗಿಲ್ಲ. ಸ್ನಾನ ಗಿನ ಮಾಡ್ಕೊಂಡು ಇವತ್ತು ಸ್ವಲ್ಪ ಕೆಲಸ ಇತ್ತು. ಅದು ಆತೈತೆ ಇಲ್ಲ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ ಅದು ಏನು ಕೆಲಸ ಅಂದ್ಬಿಟ್ಟು ನಿಮ್ಗೆ. ನೋಡಿ, ಪೇಂಟ್ ತಗೊಂಬಂದು ಕೊಟ್ಟಿದ್ದಕ್ಕೂ ಪರವಾಗಿಲ್ಲ. ಫುಲ್ ಪೇಂಟ್ ಗಿಂಟ್ ಎಲ್ಲ ಮಾಡಿಬಿಟ್ಟವ್ರೆ, ನೋಡ್ಬೋದು. ಫಸ್ಟ್ ಇದೇನಿರಲಿಲ್ಲ, ಫುಲ್ ಒಳಗಡೆ ಇದ್ದಿದ್ದು. ಪರವಾಗಿಲ್ಲ, ಯಾರೋ ಮಸ್ತಾಗಿ ಮಾಡ್ತಾವ್ರೆ. ಒಳಗಡೆ ಹೋಗಿ ನೋಡ್ತೀನಿ ಏನು ಕತೆ ಅಂದ್ಬಿಟ್ಟು. ಸೊ ಇಲ್ಲಿ ಬಂದು ನೋಡಿದೆ, ಅವಾಗೇ ಮಾತಾಡ್ತಾಯಿದ್ರು ನಮ್ಮ ಅಪ್ಪ ಎಲ್ಲ. ಟೈಲ್ಸ್ ನೋಡ್ಕೊಂಬರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಹೋಗ್ಬಿಟ್ಟವ್ರೆ. ಕಾರು ಇಲ್ಲಿತ್ತು, ಕಾರ್ ಯಾಕಿಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ ನಾನು. ಮೇ ಬಿ ಟೈಲ್ಸ್ ತಗೊಂಬರಕ್ಕೆ ಹೋಗಿರಬೇಕು. ವೆಯ್ಟ್ ಮಾಡೋಣ ಅಷ್ಟೇ. ವೆಯ್ಟ್ ಮಾಡೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹೇಳಿದ್ನಲ್ಲ ನಿಮಗೆ, ಟೈಲ್ಸ್ ನೋಡ್ಕೊಂಬರಕ್ಕೆ ಹೋಗ್ರಂತ. ಎಲ್ಲ ಬಂದವು. ಇಷ್ಟೊತ್ತಕ್ಕಂತೂ ಫುಲ್ ನೀರೇ ಎಳ್ದೋಯ್ತು ಮೈಯಾಗೆಲ್ಲ ಇರೋದೆಲ್ಲ. ಸೊ ಎಲ್ಲ ಟೈಲ್ಸ್ ಬಂದಿದ್ದಾವೆ. ಏನು ನಾಳೆ ಸ್ಟಾರ್ಟ್ ಮಾಡ್ಬೋದೇನೋ ಅಂದ್ಕೊತೀನಿ. ಸೊ ಇವತ್ತು ಪ್ಲ್ಯಾನ್ ಏನು ಅಂತ ಆಮೇಲೆ ಹೇಳ್ತೀನಿ ನೋಡಿ ನಿಮಗೆ. ಸೊ ಗಾಯ್ಸ್, ಈ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗುವ ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗು. ನಾಳೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದ್ದಿದೆ, ಗ್ಯಾರಂಟೀಡು. ಸೊ ನಾಳೆ ಸಿಗ್ತೀನಿ ನಿಮಗೆ. 12 ಗಂಟೆ. ಟೇಕ್ ಕೇರ್, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್.